ಸ್ವಾಗತವನ್ನು ಮಾಡಿ ಈ ಎಸ್.ಎಂ. ಕೃಷ್ಣರವರ ಹೆಸರಿನಲ್ಲಿ ಈ ಒಂದು 10 ಪದದ ರಸ್ತೆಗೆ ಸಾಕ್ಷಿಯಾಗಿದ್ದೀರಿ. ನಿನ್ನೆ ರಾತ್ರಿ ಸುಮಾರು 70,000 ಜನ ಈ ರಸ್ತೆ ನೋಡಲಿಕ್ಕೆ ಬಂದಿದ್ದರಂತೆ. ಲೈಟಿನ ಅಲಂಕಾರವನ್ನು ನೋಡಲಿಕ್ಕೆ ಬಂದರಂತೆ. ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗ ತಾನೇ ಎಸ್.ಎಂ. ಕೃಷ್ಣರವರ ಕುಟುಂಬ ಎಲ್ಲ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಹೋದರು. ಎಲ್ಲ ನಮ್ಮ ನಾಯಕರುಗಳೆಲ್ಲ ವೇದಿಕೆಯಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವು ಯಾರ್ಯಾರು ಈ ಭೂಮಿಯನ್ನು ಕಳ್ಕೊಂಡಿದ್ದೀರಿ, ರೈತರುಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸಿ, ನಿಮ್ಮ ತ್ಯಾಗ ಇಡೀ ಬದುಕಿನಲ್ಲಿ ಒಂದು ಶಾಶ್ವತವಾಗಿರ್ತದೆ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹಂಗೆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನು ಸಾಧನೆ ಮಾಡ್ತಾರೆ, ಯಾರು ಏನು ತ್ಯಾಗ ಮಾಡ್ತಾರೆ, ಅದು ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ತ್ಯಾಗ ಭಾಳ ಭಾಳ ಅಪೂರ್ವವಾದದ್ದು. ನಿಮ್ಮ ತ್ಯಾಗಕ್ಕೆ ನನ್ನ ಕೋಟಿ ನಮಸ್ಕಾರ ಹೇಳಿ, ಮತ್ತೆ ಕೆಂಪೇಗೌಡರ ಜಯಂತಿ ದಿನ ಮುಂದಿನ ವರ್ಷದಿಂದ ಒಂದು ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಿನ ವರ್ಷದಿಂದ ಪ್ರತಿ ಒಂದು 28 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಯಾರು ಮುಖಂಡಗಳು, ಶಾಸಕರು ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಲ್ಲಿ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಆ ಕ್ಷೇತ್ರಗಳಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಎಲ್ಲರಿಗೂ ಕೂಡ ಈ ಕೆಂಪೇಗೌಡನ ಪರಿಚಯವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಬೆಂಗಳೂರು ಸೇರಿದಂತೆ ಸಮಗ್ರ ಕರ್ನಾಟಕ ರಾಜ್ಯದ ಪ್ರಗತಿಗೆ ಶ್ರಮಿಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಧನ್ಯವಾದಗಳು. ದಯಮಾಡಿ ಯಾರು ಕೂಡ ತೆರಳಬೇಡಿ, ಒಂದು 5 ನಿಮಿಷಗಳ ಪ್ರಶಸ್ತಿ ಪ್ರದಾನ. ಅಂತಾರಾಷ್ಟ್ರೀಯ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ 3 ಜನರಿಗೆ ಲಭಿಸಿದೆ. 2 ಬಂದಿದ್ದಾರೆ, ಅವರು ಬಂದು ಆಸೀನರಾಗಬೇಕಾಗಿ ವಿನಂತಿ. ಮೊದಲ ಪ್ರಶಸ್ತಿ ಜಿ.ಕೆ.ವಿ.ಕೆ. ಬೆಂಗಳೂರಿನಲ್ಲಿರುವಂತಹ ಜಿ.ಕೆ.ವಿ.ಕೆ ಭಾರತದ ಪ್ರಮುಖ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಮುಖ್ಯ ಕ್ಯಾಂಪಸ್ ಆಗಿರುವ ಇದು ಕೃಷಿ ವಿಜ್ಞಾನದ ಪ್ರಗತಿ, ನವೀನ ತಂತ್ರಜ್ಞಾನಗಳ ಆವಿಷ್ಕಾರ ಮತ್ತು ರೈತರಿಗೆ ಮಾರ್ಗದರ್ಶನ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಇನ್ನೊಬ್ಬರು ಶ್ರೀ ಎಸ್. ವಿಶ್ವನಾಥ್, ಸಿವಿಲ್ ಇಂಜಿನಿಯರ್ ಮತ್ತು ನಗರ ಯೋಜಕರು. ಇವರು ಹಿಂದೂ ದಿನಪತ್ರಿಕೆಯಲ್ಲಿ ವಾಟರ್ ವಾಯ್ಸ್ ಎಂಬ ಸಾಪ್ತಾಹಿಕ ಅಂಕಣವನ್ನು ಸುಮಾರು 12 ವರ್ಷಗಳ ಕಾಲ ಬರೆದಿದ್ದಾರೆ. ಹಾಗೇನೆ ರಾಹುಲ್ ದ್ರಾವಿಡ್ ಅವರಿಗೂ ಸಹ ಈ ಪ್ರಶಸ್ತಿ ಲಭಿಸಿದೆ. ಆದರೆ ಅವರು ವಿದೇಶದಲ್ಲಿರೋದ್ರಿಂದ ನೋಡಿ, ರಾಹುಲ್ ದ್ರಾವಿಡ್ ಹೆಸರು ಹೇಳಿದ ತಕ್ಷಣ ಎಲ್ಲ ನಿಂತುಕೊಂಡ್ರಿ. ಇವರಿಬ್ಬರಿಗೂ ಜೋರಾದ ಕರ್ತಾಣವನ್ನು ಮಾಡಬೇಕಾಗಿ ವಿನಂತಿ. ರಾಹುಲ್ ದ್ರಾವಿಡ್ ಅವರು ವಿದೇಶದಲ್ಲಿರೋದ್ರಿಂದ ಅವರು ಬಂದಿಲ್ಲ. ಈ ಪ್ರಶಸ್ತಿ ಹಾಗೇನೆ ಜಿ.ಕೆ.ವಿ.ಕೆ ವತಿಯಿಂದ ಡಾಕ್ಟರ್ ಎಸ್.ವಿ. ಸುರೇಶ್ ಅವರು ಪ್ರಶಸ್ತಿನ ಪಡೆದುಕೊಳ್ತಾ ಇದ್ದಾರೆ. ಉಪ ಕುಲಪತಿಗಳು, ಒಂದು ಜೋರಾದ ಚಪ್ಪಾಳೆ ಪ್ರಶಸ್ತಿ ಪುರಸ್ಕೃತರಿಗೆ ನಿಮ್ಮಿಂದ ಬಂಧುಗಳೇ. ಶ್ರೀ ಎಸ್. ವಿಶ್ವನಾಥ್ ಅವರು 40ಕ್ಕೂ ಹೆಚ್ಚು ಕೆರೆಗಳ ಪುನರುಜ್ಜೀವನ ಹಾಗೂ 10,000ಕ್ಕೂ ಹೆಚ್ಚು ಮಳೆ ನೀರು ಕೊಯ್ಲು ವ್ಯವಸ್ಥೆಗಳ ಅನುಷ್ಠಾನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಬಂಧುಗಳೇ, ಇವರ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಅವರಿಗೆ ಈ ಸಾಲಿನ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಗ್ತಾ ಇದೆ. ಅವರಿಗೆ ಮತ್ತು ಕೃಷಿ ಬೆಳಕು ಇಬ್ಬರಿಗೂ ಸಹ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಇದೀಗ ಬಹಳ ಮಹತ್ವದ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು. 15 ಲಕ್ಷ ಗಿಡಗಳನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ನಿರ್ಮಿಸಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಅದು 15 ಲಕ್ಷ ಸಸಿಗಳು. ಆ ಸಸಿಗಳನ್ನ ನೆಡುವಂತಹ ಕಾರ್ಯಕ್ರಮದಲ್ಲಿ ನಾಯಕತ್ವ ವಹಿಸಿದಂತಹ ಸಾಧಕರಿಗೆ ಪದಕ ವಿತರಣೆ. ಗೋಲ್ಡ್ ಮೆಡಲಿಸ್ಟ್. ಸಮಯ ಕಡಿಮೆ ಇರೋದ್ರಿಂದ ಹೆಸರನ್ನ ಬೇಗ ಓದ್ತೀವಿ. GBA ವೆಸ್ಟ್ ಕಾರ್ಪೊರೇಷನ್, NCC, ಜನತಾ ಎಜುಕೇಶನ್ ಸೊಸೈಟಿ, ಬೆಸ್ಕಾಂ ಪ್ಲಸ್ KPTCL, GBA ಸೌತ್ ಕಾರ್ಪೊರೇಷನ್, Toyota Kirloskar, Hands on Eco Foundation and Partners, Department of Labor, Government of Karnataka. ದಯಮಾಡಿ ಗಣ್ಯರು ಇರಬೇಕಾಗಿ ವಿನಂತಿ. ಪರಮಪೂಜ್ಯ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳ ಜೊತೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದೀರಿ. ಎಲ್ಲ ಸ್ವಾಮೀಜಿಗಳು ಮುಂದಿನ ಒಂದು 10 ನಿಮಿಷಗಳ ಕಾಲ ಸಚಿವರು ಹಾಗೂ ಎಲ್ಲ ಗಣ್ಯರು ಇರಬೇಕಾಗಿ ವಿನಂತಿ. ಗೋಲ್ಡ್ ಮೆಡಲಿಸ್ಟ್
ಲಿಸ್ಟ್ ಈ ರೀತಿಯಾಗಿದೆ. ಮುಂದಿನ ಸಾಧಕರು ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟರೀಸ್, ಬಾಯ್ಲರ್ಸ್, ಇಂಡಸ್ಟ್ರಿಯಲ್ ಸೇಫ್ಟಿ ಅಂಡ್ ಹೆಲ್ತ್, ಗವರ್ಮೆಂಟ್ ಆಫ್ ಕರ್ನಾಟಕ, DSKL ಕಾಂಟ್ರಾಕ್ಟರ್ಸ್, ಬ್ಲೂ ಡಾಟ್ ಎಜುಕೇಶನ್ ಫೌಂಡೇಶನ್, EFI ಕಮ್ಯುಟ್ರಿ, ಸೇಟ್ರಿ ಎನ್ವಿರಾನ್ಮೆಂಟಲ್ ಟ್ರಸ್ಟ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಸೆಟ್ರೀಸ್, ಇಂಡಸ್ ಹರ್ಬ್ಸ್, ಅದಮ್ಯ ಚೇತನ, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್, ಮಿಸ್ ಅಮೃತ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್. ಇವರು ಮೆಡಲ್ ಅಂದ್ರೆ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಹಾಗೇನೆ ಈಗಾಗಲೇ ಟೊಯೋಟಾ ಕಿರ್ಲೋಸ್ಕರ್ ಗೋಲ್ಡ್ ಅನೌನ್ಸ್ ಮಾಡಿದ್ದೀವಿ, NCC ಗೋಲ್ಡ್ ಮೆಡಲ್ ಅನೌನ್ಸ್ ಮಾಡಿದ್ದೇವೆ, ಜನತಾ ಎಜುಕೇಶನ್ ಸೊಸೈಟಿ. ದಯವಿಟ್ಟು ವೇದಿಕೆ ಮೇಲಿರುವಂಥ ಗಣ್ಯರು ಅಪೇಕ್ಷೆ ಪಡ್ತಾ ಇದ್ದೀನಿ, ಸ್ವಲ್ಪ ಒಂದು 10 ನಿಮಿಷ ಕೂತ್ಕೊಳ್ಳಿ. ಈ 15 ಲಕ್ಷ ಗಿಡಗಳನ್ನು ನಡುವಂಥ ಕಾರ್ಯಕ್ರಮ ಮಾಡಿದವ್ರಿಗೆ ಮೆಡಲ್ ಕೊಡುವಂಥದ್ದು. ದಯವಿಟ್ಟು ಎಲ್ಲರೂ ಪ್ಲೀಸ್, ಕಮಿಷನರ್ ಸರ್ ಎಲ್ಲರೂ ಸ್ವಲ್ಪ ಕೂರಿಸಿ ಆ ಮೆಡಲ್ ಕೊಡೋಣ. ನೀವು ಈ ಕಡೆ ಬನ್ನಿ, ಮಣಿವಣ್ಣನ್ ಮುಂದೆ ಬನ್ನಿ ಪ್ಲೀಸ್. ಅದಾದಮೇಲೆ ಊಟ ಬೇರೆ ಇದೆ ಗಣ್ಯರಿಗೆ, ಅವ್ರನ್ನ ಯಾರ್ಯಾರು ಬಂದಿದ್ದಾರೆ ಕರೀರಿ ಬೇಗ, CM ಕೈಯಲ್ಲಿ ಕೊಡ್ಸೋಣ. ಊಟ ವೇದಿಕೆ ಹಿಂಭಾಗದಲ್ಲಿದೆ. ಆನಂತರ ಊಟವನ್ನು ತಾವೆಲ್ಲರೂ ಸಹ ಸ್ವೀಕರಿಸಿ ನಿಮ್ಮ ಸ್ವಸ್ಥಾನಗಳಿಗೆ ಸುರಕ್ಷಿತವಾಗಿ ತಲುಪಿ. ಆದರೆ ಅದಕ್ಕೂ ಮುನ್ನ ಈ ಉಳಿದಿರ್ತಕ್ಕಂಥ ಪ್ರಶಸ್ತಿ ಹೆಸರನ್ನು ಕರೆಯುವಂತಹ ಸಮಯ. ಗೋಲ್ಡ್ ಮೆಡಲಿಸ್ಟ್ ನಂತರ ಸಿಲ್ವರ್ ಮೆಡಲಿಸ್ಟ್ ಗಳ ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತೀನಿ. ದಯಮಾಡಿ ಯಾರೆಲ್ಲ ಇದೀರಿ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಮೆಡಲಿಸ್ಟ್ಗಳು ನಾನೀಗಾಗಲೇ ಅನೌನ್ಸ್ ಮಾಡಿದಂತಹ ಲಿಸ್ಟ್ ನಲ್ಲಿ ಇರೋರು ಯಾರ್ಯಾರು ಇದ್ದೀರಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಗೋಲ್ಡ್ ಮೆಡಲಿಸ್ಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. GBA ವೆಸ್ಟ್ ಕಾರ್ಪೊರೇಷನ್, NCC, ಜನತಾ ಎಜುಕೇಶನ್ ಸೊಸೈಟಿ, ಬೆಸ್ಕಾಂ ಪ್ಲಸ್ KPTCL, GBA ಸೌತ್ ಕಾರ್ಪೊರೇಷನ್. ದಯವಿಟ್ಟು ಮುಂದೆ ಬರಬೇಕಾಗಿ ವಿನಂತಿ. ನಾವು ಕೆಲವರ ಹೆಸರುಗಳನ್ನ ಕರೀತಾ ಇದ್ದೇವೆ, ಆದರೆ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ. ರಿಕ್ವೆಸ್ಟ್ ಆಲ್ ದಿ ಗೋಲ್ಡ್ ಮೆಡಲ್ ವಿನ್ನರ್ಸ್, ಸಿಲ್ವರ್ ಮೆಡಲಿಸ್ಟ್ ಅಂಡ್ ಬ್ರಾಂಜ್ ಮೆಡಲಿಸ್ಟ್, ಹೂ ಎವರ್ ಆರ್ಗನೈಸೇಷನ್, ಪ್ಲೀಸ್ ಕಮ್ ಓವರ್. ಐ ಥಿಂಕ್ ದೇ ಆರ್ ಆಲ್ ದೇರ್ ಸರ್. ಅಲ್ಲಿ ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್, ಹ್ಯಾಂಡ್ಸ್ ಆನ್ ಇಕೋ ಫೌಂಡೇಶನ್ ಅಂಡ್ ಪಾರ್ಟ್ನರ್ಸ್, ಡಿಪಾರ್ಟ್ಮೆಂಟ್ ಆಫ್ ಲೇಬರ್, ಗವರ್ಮೆಂಟ್ ಆಫ್ ಕರ್ನಾಟಕ. ಹಲೋ, ಹೆಸರು ಕರೀತಾ Gold ಇರೋರು medalist. ದಯವಿಟ್ಟು ಬರಬೇಕು. ಯಾಕೆಂದ್ರೆ ತುಂಬಾ ಹೊತ್ತು ಮುಖ್ಯಮಂತ್ರಿಗಳನ್ನ ಕೂರಿಸ್ಲಿಕ್ಕಾಗಲ್ಲ. ಯಾರ್ಯಾರ ಹೆಸರು ಕರೀತಾ ಇದ್ದೀವಿ ದಯವಿಟ್ಟು ಬನ್ನಿ. ಸ್ವಾಮೀಜಿಗಳು ಕೂಡ ಕೂತಿದ್ದಾರೆ. ಯಾರ ಹೆಸರನ್ನ ಕರೆದಿದ್ದಾರೆ ಅವರೆಲ್ಲ ದಯವಿಟ್ಟು ಬರಬೇಕು. GBA ವೆಸ್ಟ್ ಕಾರ್ಪೊರೇಷನ್, ಬೆಸ್ಕಾಂ ಬನ್ನಿ. ಈಗ ಯಾರ್ಯಾರು ಬಂದಿದ್ದಾರೆ ದಯವಿಟ್ಟು ಬನ್ನಿ ಮುಂದೆ. ಜನತಾ ಎಜುಕೇಶನ್ ಸೊಸೈಟಿ ಸ್ವಲ್ಪ ಪ್ಲೀಸ್ ಕಾಲ್ ದಮ್ ಅಂಡ್ ಹೂಎವರ್ ಹ್ಯಾಸ್ ಕಮ್. ಬೆಸ್ಕಾಂ ಅವ್ರು ಬಂದಿದ್ದಾರೆ ಅಂತ ತಗೊಳ್ಳಿ ಅವ್ರದ್ದು. DSKL ಕಾಂಟ್ರಾಕ್ಟರ್ಸ್, ಬ್ಲೂ ಡಾಟ್ ಫೌಂಡೇಶನ್, EFI ಕಮ್ಯುನಿಟಿ, ಸೇಟ್ರಿ ಎನ್ವಿರಾನ್ಮೆಂಟಲ್ ಟ್ರಸ್ಟ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಸೆಟ್ರೀಸ್ BSKL, ಇಂಡಸ್ ಹರ್ಬ್ಸ್ BSKL, ಅದಮ್ಯ ಚೇತನ BSKL, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, JES, ಮಿಸ್ ಅಮೃತ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್. ಈ ಇವರೆಲ್ಲರೂ ಕೂಡ ಗೋಲ್ಡ್ ರಸ್ತೆಯನ್ನ ಮೆಡಲಿಸ್ಟ್. ಮಾಡಿದಂತ ನಮ್ಮ ಸ್ಟಾರ್ ಚಂದ್ರು ಅವರು ಕೂಡ ವೇದಿಕೆಗೆ ಬರಬೇಕು. ಈ SM ಕೃಷ್ಣ ರಸ್ತೆ ಕಾಮಗಾರಿಯನ್ನು ಮಾಡಿದಂಥ ಕಾಂಟ್ರಾಕ್ಟರ್ ಆದಂಥ ಸ್ಟಾರ್ ಚಂದ್ರು ಅವರು ದಯವಿಟ್ಟು ಎಲ್ಲೇ ಇದ್ರೆ ವೇದಿಕೆಗೆ ಬರಬೇಕು. ಚೇರ್ ಬೇಡ. ಕೆಲವರು ಮಾತ್ರ ಇದ್ದಾರೆ. ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಅವಾರ್ಡ್ ವಿನ್ನರ್ಸ್ ವಿಲ್ ಕಾಲ್ ಔಟ್ ದ ನೇಮ್ಸ್. ಯಾರ್ಯಾರು ಇದ್ದೀರಾ ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಸಿಲ್ವರ್ ಮೆಡಲಿಸ್ಟ್ ಲಿಸ್ಟ್ ನಿಮ್ಮ ಮುಂದೆ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಬಂದಿರೋರು ದಯಮಾಡಿ ಬಂದಿ. KES ಅಸೋಸಿಯೇಷನ್, GBA ಈಸ್ಟ್ ಕಾರ್ಪೊರೇಷನ್, GBA ಸೆಂಟ್ರಲ್ ಕಾರ್ಪೊರೇಷನ್, ಬೆಳವಾಲ್ ಯೂನಿವರ್ಸಿಟಿ, ಮಿಸ್ RNS, ಮಿಸ್ ಸಿಕಾನ್ ಪ್ರೈವೇಟ್ ಲಿಮಿಟೆಡ್, ಮಿಸ್ ಅಮೃತ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್, ಮಿಸ್ NCC ಲಿಮಿಟೆಡ್, ಸ್ಟಾರ್ ಇನ್ಫ್ರಾಟೆಕ್, BSCPL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, BSR ಇನ್ಫ್ರಾಟೆಕ್ ಇಂಡಿಯಾ ಲಿಮಿಟೆಡ್, RMN, SRS, BDA ಸ್ಟಾಫ್ ಇವರೆಲ್ಲರೂ ಕೂಡ ಸಿಲ್ವರ್ ಮೆಡಲಿಸ್ಟ್. ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಬ್ರಾಂಜ್ ಮೆಡಲಿಸ್ಟ್ ನಲಪಾದ್ ನರ್ಸಿಂಗ್ ಕಾಲೇಜ್ ಅಂಡ್ ನಲಪಾದ್ ಅಕಾಡೆಮಿ, Indian Railways Bengaluru Division, STS Brigade, Tata Electronic System Solutions, Larsen & Toubro, Karnataka Civil Defence, Government RC College of Commerce and Management, Brigade Valencia, Neo Earth Developers, Sri Satya Constructions, Prasad and Company, Project Works Private Limited, MVM College of Pharmacy, Sansera Engineering Limited, Rajashri Electricals, Government First Grade College, KR-Pura, VR Patil, Vividh Vidyut Nirman, Toshiba Water Solutions,
ಕೃಷಿ ಭಾರತ್ ಫೌಂಡೇಶನ್, BWSSB, ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ. BWSSB ಇಂದ ಚೇರ್ಮನ್ ಮಂಜುಳಾ ಮೇಡಮ್ ಅವರು ಬಂದು ಈ ಪ್ರಶಸ್ತಿ ಫಲಕವನ್ನ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ, ಮೆಡಲ್ ಅನ್ನ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗಾಗಲೇ ಅನೌನ್ಸ್ ಮಾಡಿದಂತಹ ಲಿಸ್ಟ್ ಅಲ್ಲಿ ಇರುವಂತಹ ರೆಪ್ರೆಸೆಂಟೇಟಿವ್ ಯಾರ್ಯಾರಿದ್ದೀರಿ ದಯಮಾಡಿ ಬಂದು ಸಂಬಂಧಪಟ್ಟಂತಹವರು ಈ ಒಂದು ಮೆಡಲ್ ಅನ್ನ ಪಡೆದುಕೊಳ್ಳಬೇಕು. ಯಾಕಂದ್ರೆ 15 ಲಕ್ಷ ಗಿಡ ನೆಡುವಂತಹ ಮಹತ್ವಾಕಾಂಕ್ಷಿಯ ಅಭಿಯಾನ ಇವತ್ತು ಸಾಕಾರಗೊಂಡಿದೆ. ಬೆಂಗಳೂರು ನಗರವನ್ನ ಹಸಿರುಮಯ, ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ನಗರವನ್ನಾಗಿ ರೂಪಿಸುವ ಉದ್ದೇಶದಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ದಿನ ಕೇವಲ ಒಂದೇ ದಿನ 15 ಲಕ್ಷ ಗಿಡಗಳನ್ನು ನೆಡುವಂತಹ ಗುರಿಯನ್ನ ಹೊಂದಲಾಗಿತ್ತು. ಅದು ಸಾಕಾರಗೊಂಡಿದೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಗಿಡಗಳು, BDA ಅಭಿವೃದ್ಧಿಪಡಿಸಿರುವಂತಹ ಇತರೆ ಬಡಾವಣೆಗಳು ಹಾಗೂ ರಸ್ತೆ ಬದಿಗಳಲ್ಲಿ 10 ಲಕ್ಷ ಗಿಡಗಳು ಸೇರಿದಂತೆ ಅನೇಕ ಗಿಡಗಳು ಸೇರಿದಂತೆ ಬೇರೆ ಬೇರೆ 350ಕ್ಕೂ ಹೆಚ್ಚು ಜಾತಿಯ ಗಿಡಗಳು ಸೇರಿದಂತೆ 15 ಲಕ್ಷ ಗಿಡಗಳನ್ನ 50,000ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಬಂದು ಈ ಗಿಡಗಳನ್ನ ನೆಟ್ಟಿದ್ದಾರೆ. ಬಂಧುಗಳೇ, ಪ್ರಶಸ್ತಿ ಪ್ರದಾನ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ಆಯುಕ್ತರಾದ ಶ್ರೀಮತಿ ಆರತಿ ಆನಂದ್ ಅವರಿಂದ ವಂದನಾರ್ಪಣೆ. ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಹಾಜರಿದ್ದಂತಹ ನಾಡಿನ ಗುರುವರ್ಯರಾದಂತಹ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ನಂಜಾವಧೂತ ಮಹಾಸ್ವಾಮೀಜಿಗಳು ಹಾಗೂ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಯವರ ರೂವಾರಿಯೊಂದಿಗೆ ಕನ್ನಡ ನಾಡನ್ನು ಕಟ್ಟುವ ಅಂತಹ ನಿಟ್ಟಿನಲ್ಲಿ ಕನ್ನಡ ನಾಡಿನ ರೂವಾರಿಗಳಾದಂತಹ ಮುಖ್ಯಮಂತ್ರಿಯವರಿಗೂ ಹಾಗೂ ಅವರೊಂದಿಗೆ ಸಹಕರಿಸಿದಂತಹ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯವರಿಯರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ